ಏನಂದ್ರೆ 10 ಇಂಚು 11 ಇಂಚು ಆ ತರ ಇರುತ್ತೆ. ವೆರಿ ರೇರ್ ಕಂಡೀಷನ್. ಅಂತ ಮಾಡೆಲ್ನ ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಇವಾಗ ಅವನಿಗೆ ನೀವು ಕಂಪೇರ್ ಮಾಡಿಬಿಟ್ರೆ ಹೇಗೆ? ಫೀಮೇಲ್ ಯೋನಿ ಏನಿದೆ ಅಂತ ತಿಳ್ಕೊಳ್ಳಿ. ಈ ಯೋನಿ, ಈ ವೆಜೆನ ಏನಿದೆಯಲ್ಲ 3 ಇಂಚ್ ಒಳಗಡೆ ಏನಿದೆಯಲ್ಲ ಅಲ್ಲಿ ಮಾತ್ರ ಅವರಿಗೆ ಸೆನ್ಸೇಷನ್ ಇರೋದು. ನಿಮ್ ಸೈಜ್ 7 ಇಂಚ್ ಇದೆ ಅಂತ ತಿಳ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್. ಬಟ್ ನೀವು 20 ಸೆಕೆಂಡ್ ಸ್ಕಲನ್ ಆಗ್ತಾ ಇದ್ರೆ ಏನ್ ಮಾಡ್ತೀರಾ ಆ ಸೈಜ್ ತಗೊಂಡ್ಬಿಟ್ಟು? ಹುಡುಗ ಇರ್ತಾನೆ ಅನ್ಕೊಳ್ಳಿ, ಹೆಂಗಿರ್ತಾನೆ ಈಗ ಅವನಿಗೆ ತುಂಬಾ ಡೌಟ್ಸ್ ಗಳಿದೆ. ಅಂದ್ರೆ ಸಿಸ್ನದ ಬಗ್ಗೆ ಅವರ ಸ್ನೇಹಿತರ ಜೊತೆ ಮಾತಾಡೋದಾಗಿರ್ಬೋದು, ಏನು ಮಾಡಲ್ಲ. ಅಂದ್ರೆ ಸಿಸ್ನ ಎಷ್ಟಿರ್ಬೇಕು ಅಂತ ಮೇನ್ ಕಾಮನ್, ಎಷ್ಟಿರ್ಬೇಕು. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ, ಇದು ಎಲ್ಲಾರ್ದು ಡೌಟ್. ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ 10,000 ಜನರಲ್ಲಿ ಒಬ್ರದ್ದು ಮೈಕ್ರೋ ಪೆನಿಸ್ ಅಂತ ಇರುತ್ತೆ. ಒಬ್ಬರ ಪರ್ಸನ್ದು ಮೈಕ್ರೋ ಪೆನಿಸ್ ಅಂದ್ರೆ ಲಿಂಗ ಕಡಿಮೆ ಇರುತ್ತೆ. 10,000 ಒಬ್ರದ್ದು ಅಷ್ಟೇ 10,000 ಒಬ್ರದ್ದು. ಬಟ್ 40% ಜನರಿಗೆ ಅನ್ಸುತ್ತೆ ಅವ್ರದ್ದು ಲಿಂಗ ಕಡಿಮೆ ಇದೆ ಅಂತ. 40%. ಯಾಕಂದ್ರೆ ಇದು ಅವ್ರ ತಪ್ಪಿಲ್ಲ. ಇದು ಏನಾಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದು ಬ್ಲೂ ಫಿಲ್ಮ್ ನೋಡ್ತಾರೆ, ಪಾರ್ನ್ ಮೂವಿ ನೋಡ್ತಾರೆ. ಆ ಪಾರ್ನ್ ಮೂವಿನಲ್ಲಿ ಒಂದು ಆಕ್ಟರ್ ಇರ್ತಾರೆ. ಸೊ ಆ ಆಕ್ಟರ್ನ ಅವ್ರು ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ಹಿಸ್ ಸೈಜ್ ಆಫ್ ಪೆನಿಸ್. ಏನೋ 1000 ಜನ ಆವಾಗ ಇಂಟರ್ವ್ಯೂಗೆ ಬಂದಿದ್ರೆ ಅದರಲ್ಲಿ ಒಬ್ಬರದ್ದು ಅಥವಾ ಇಬ್ರು ಜೆನೆಟಿಕಲಿ ಅವ್ರು ತುಂಬಾನೇ ಸ್ಟ್ರಾಂಗ್ ಇದೆ, ಅವ್ರ ಜೀನ್ ತುಂಬಾನೇ ಸ್ಟ್ರಾಂಗ್ ಇದೆ ಅಂದ್ರೆ ಅವಾಗ ಅವ್ರ ಪೆನಿ ಜಾಸ್ತಿ ಇದೆ. ಅದು ಏನಂದ್ರೆ 10 ಇಂಚು 11 ಇಂಚು ಆ ತರ ಇರುತ್ತೆ. ವೆರಿ ರೇರ್ ಕಂಡೀಷನ್. ಅಂತ ಮಾಡೆಲ್ನ ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಇವಾಗ ಅವನಿಗೆ ನೀವು ಕಂಪೇರ್ ಮಾಡಿಬಿಟ್ರೆ ಹೇಗೆ? ಇವಾಗ ಎಲ್ಲೋ ಟಿವಿನಲ್ಲಿ ಸಚಿನ್ ಕ್ರಿಕೆಟ್ ಆಡ್ತಾ ಇದೀನ ಅಂತ ನಾನು ಸಚಿನ್ ತೆಂಡೂಲ್ಕರ್ ತರ ಕ್ರಿಕೆಟ್ ಆಡಕ್ ಆಗಲ್ಲ. ಬಟ್ ಒಂದು ನಾರ್ಮಲ್ ಆವರೇಜ್ ಇಂಡಿಯನ್ ಸೈಜ್ ಹೇಳ್ತೀನಿ, 4 ದಿಂದ 5 ಇಂಚ್. ಮತ್ತೆ ಅಷ್ಟೇ ಬೇಕು ಹೇಳ್ಬೇಕಂದ್ರೆ. ಸೈಜ್ ಒಂದು ಸುಮ್ಮನೆ ಒಂದು ದೊಡ್ಡ ಇದು ಮಾಡಿದ್ದಾರೆ ಮಾರ್ಕೆಟ್ ನಲ್ಲಿ. ಸರ್ 4 ದಿಂದ 5 ಸೈಜ್ ಇಸ್ ವೆರಿ ಸಫಿಶಿಯಂಟ್. ಯಾಕೆ ಹೇಳ್ತೀನಿ ಗೊತ್ತಾ? ಫೀಮೇಲ್ ಯೋನಿ ಏನಿದೆ ಅಂತ ತಿಳ್ಕೊಳ್ಳಿ. ಈ ಯೋನಿ, ಈ ವೆಜೆನ ಏನಿದೆಯಲ್ಲ 3 ಇಂಚ್ ಒಳಗಡೆ ಏನಿದೆಯಲ್ಲ ಅಲ್ಲಿ ಮಾತ್ರ ಅವರಿಗೆ ಸೆನ್ಸೇಷನ್ ಇರೋದು. 3 ಇಂಚ್ ಒಳಗಡೆ. 3 ಇಂಚದಿಂದ ಎಷ್ಟೋ ಒಳಗಡೆ 10 ಇಂಚ್ ಹೋಗಿ ನಿಮ್ಗೆ ಅವ್ರಿಗೆ ಸೆನ್ಸೇಷನ್ ಗೊತ್ತಾಗಲ್ಲ. ಸೊ ಇದರಲ್ಲಿ ಏನಿದೆ, ಈ 3 ಇಂಚ್ನ ನೀವು ಚೆನ್ನಾಗಿ ರಬ್ ಮಾಡಬೇಕು. ಸೊ ಇದರಲ್ಲಿ ಸೈಜ್ ಮ್ಯಾಟರೇ ಆಗಲ್ಲ. ಮ್ಯಾಟರ್ ಏನಾಗುತ್ತೆ ಅಂದ್ರೆ ಸ್ಟ್ಯಾಮಿನಾ. ನೀವು ಕನ್ಸಿಸ್ಟೆನ್ಸ್ ಪ್ರೆಷರ್ದಿಂದ ಎಷ್ಟು ನಿಮಿಷ ರಬ್ ಮಾಡ್ತಾ ಇದ್ದಾರೆ ಈ ವೆಜೆನನ, 7 ನಿಮಿಷ 8 ನಿಮಿಷ 10 ನಿಮಿಷ, ಅದರ ಮೇಲೆ ನಿಮ್ಮ ಸೆಕ್ಸುವಲ್ ಪರ್ಫಾರ್ಮೆನ್ಸ್, ಸೆಕ್ಸುವಲ್ ಪವರ್ ಗೊತ್ತಾಗ್ಬಿಡುತ್ತೆ. ನಿಮ್ಮ ಸೈಜ್ 7 ಇಂಚ್ ಇದೆ ಅಂತ ತಿಳ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್. ಬಟ್ ನೀವು 20 ಸೆಕೆಂಡ್ ಸ್ಕಲನ್ ಆಗ್ತಾ ಇದ್ರೆ ಏನ್ ಮಾಡ್ತೀರಾ ಆ ಸೈಜ್ ತಗೊಂಡ್ಬಿಟ್ಟು? ಬಟ್ ಅವರೇಜ್ ಇಂಡಿಯನ್ ಸೈಜ್ 4 ದಿಂದ 5 ಇಂಚ್. ಯಾವಾಗ ಅಂದ್ರೆ ಯಾವಾಗ ಎರೆಕ್ಟ್ ಆಗುತ್ತೆ, 1.5 ದಿಂದ 2 ಇಂಚ್ ಯಾವಾಗ ಫ್ಲೇಶೆಡ್ ಅವಸ್ಥೆನಲ್ಲಿ, ಅಂದ್ರೆ ಯಾವಾಗ ಅವಧರ್ನಲ್ಲಿ ಉದ್ರೇಕಿರಲ್ಲ, ಅಷ್ಟಿದ್ರೆ ಸಾಕು. ಬಟ್ ತುಂಬಾ ಹುಡುಗರಿಗೆ ಇವಾಗ ಏನ್ ಅನ್ಸುತ್ತೆ, ಫೋನ್ ಮಾಡ್ತಾರೆ, ಸರ್ ನನ್ನ ಸೈಜ್ ಚಿಕ್ಕದಿದೆ. ಎಷ್ಟಿದೆ ಅಪ್ಪ ಎರೆಕ್ಟ್ ಆದ್ಮೇಲೆ? ಸರ್ 5 ಇಂಚ್ ಇದೆ. ಸರ್ 7 ಇಂಚ್ 8 ಇಂಚ್ ಮಾಡೋ ಥರ ಏನಾದರೂ ಇದ್ರೆ ತಿಳಿಸಿ ಸರ್ ಅಂತ. ಇಲ್ಲ, ಇವಾಗ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ತಂದೆದ ಹೈಟ್ ಎಷ್ಟಿದೆ ಅಷ್ಟೇ ಹೈಟ್ ತಮಗ್ ಬರುತ್ತೆ. ಒಂದು ಫ್ಯಾಮಿಲಿ ಜೀನ್ದಿಂದನೇ ಬರ್ತೀವಿ ತಾನೆ ನಾವು. ನಮ್ಮ ತಂದೆ 6 ಫೀಟ್ ಇದ್ರೆ ನಾನು 6 ಫೀಟ್ ಆಗಬೇಕು. ನಮ್ಮ ತಂದೆ 5 ಫೀಟ್ ಇದ್ರೆ ನಾನು 5 ಫೀಟ್ನೇ, ಬಿಕಾಸ್ ನಾನು ಅವ್ರದೇ ಜೀನ್ ಕ್ಯಾರಿ ಮಾಡ್ತಾ ಇದ್ದೀನಿ, ಅವರೇ ಕ್ರೋಮೋಸೋಮ್ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ಹೇಳ್ತೀನಿ, ಈ ಮಾರ್ಕೆಟ್ನಲ್ಲಿ ಎಷ್ಟೆಷ್ಟೋ ಅಡ್ವರ್ಟೈಸ್ಮೆಂಟ್ಗಳು, ಅದು ಆಯಿಲ್ಸ್ ಇರ್ಬೋದು, ಅದು ಪಂಪ್ಸ್ ಇರ್ಬೋದು, ಅದು ಇಂಜೆಕ್ಷನ್ಸ್ ಇರ್ಬೋದು, ಅದು ಯಾವ್ದ್ಯಾವುದೋ ಥೆರಪಿ ಇರ್ಬೋದು, ನಾನು ನೇಮ್ ಮಾಡಲ್ಲ. ಬರೇ ಸೈಜ್ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ರೋಸ್ ಟುಗೆದರ್ ಆರ್ನ್ ಮಾಡ್ತಾ ಇದ್ದಾರೆ. ಮಿತ್ರರೇ, ನಾನು ಹೇಳ್ತೀನಿ, ಸೈಜ್ ನ್ಯಾಚುರಲ್ ಎಷ್ಟಿದೆ, ನಿಮಗೆ ಇಂಪ್ರೂವ್ನೇ ಮಾಡಬೇಕಂದ್ರೆ 1 ದಿಂದ 1.5 ಇಂಚ್ ಜಾಸ್ತಿ ಮಾಡ್ಬೋದು. ಅದನ್ನು ದೈಹಿಕವಾಗಿ ತುಂಬಾ ಫಿಸಿಕಲಿ ಆಕ್ಟಿವ್ ಆಗಿದ್ದೀರಾ, ಜೊತೆಗೆ ಸ್ವಲ್ಪ ಪೆನಿಸ್ನ ಒಂದು ಯಾವುದೋ ಆಯಿಲ್ನಿಂದ ಮಸಾಜ್ ಮಾಡ್ತಾ ಇದ್ದೀರಾ. ಅದು ಮಾತ್ರ ಬಿಟ್ಟು ಯಾವುದೋ ಒಂದು ಥೆರಪಿ ಮಾಡಿಬಿಟ್ಟು ಸೈಜ್ ಇಂಪ್ರೂವ್ ಮಾಡ್ತೀವಿ ಅಂದರೆ ಸಾಧ್ಯ ಆಗಲ್ಲ, ಮಾಡೋಕ್ಕಾಗೋದೇ ಇಲ್ಲ. ಒಂದು ಕಂಡೀಷನಲ್ಲಿ ಏನು ಮಾಡ್ತಾರೆ, ಸರ್ಜರಿನಲ್ಲಿ ಇಂಪ್ಲಾಂಟ್ ಹಾಕ್ಬಿಟ್ಟು ಸೈಜ್ನ ಬೆಳೆಸ್ತಾರೆ. ಬಟ್ ಅದು ಏನಂದ್ರೆ ಮತ್ತೆ ನೈಸರ್ಗಿಕ ಕ್ರಿಯೆ ಇರಲ್ಲ. ಅದು ಬಟನ್ ಆನ್ ಆಫ್ ಮಾಡಬೇಕು, ರಿಮೋಟ್ ತರ ಆನ್ ಮಾಡಬೇಕು, ಸೆಕ್ಸ್ ಮಾಡಬೇಕು, ಆಫ್ ಮಾಡಬೇಕು, ಸೆಕ್ಸ್ ಬಿಡಬೇಕು. ಅವಾಗ ನಿಮಗೆ ಚಾಲೂನೇ ಯಾವಾಗ ಆಗ್ತಾ ಇದೆ ಮತ್ತೆ ಯಾವಾಗ ಕ್ಲೋಸ್ ಆಗ್ತಾ ಇದೆ ಎರಡೂ ಗೊತ್ತಾಗಲ್ಲ. ಏನ್ ಮೀನಿಂಗ್ ಆ ಸೈಜ್ ತಗೊಂಡ್ಬಿಟ್ಟು? ಅದ್ರಲ್ಲಿ ತೃಪ್ತಿನೂ ಇರಲ್ಲ. ಅದು ಕೃತ್ರಿಮ ಕ್ರಿಯೆ, ಆರ್ಟಿಫಿಷಿಯಲ್. ಅದು ಆರ್ಟಿಫಿಷಿಯಲ್ ಮಷಿನ್ ತರ.